ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಅರವಿಂದ್. ನಾನು ಕಿಡ್ನಿ ಸ್ಪೆಷಲಿಸ್ಟ್ ಹಾಗೂ ಕಿಡ್ನಿ ಕಸಿ ಸ್ಪೆಷಲಿಸ್ಟ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ಟ್ರಸ್ಟ್ವೆಲ್ ಹಾಸ್ಪಿಟಲ್ ಹಾಗೂ ಸಾಗರ್ ಹಾಸ್ಪಿಟಲ್ ಮತ್ತು ಅಗಡಿ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ನಿಮಗೆ ಇವತ್ತು ಕಿಡ್ನಿ ವ್ಯಾಧಿಗಳ ಬಗ್ಗೆ ಮಾಹಿತಿ ಕೊಡೋದು ಮತ್ತು ಹೇಗೆ ಇದನ್ನು ತಪ್ಪಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಈಗ ಕಿಡ್ನಿ ವ್ಯಾಧಿ ಅಂದರೆ ಸುಮಾರು ನಮಗೆಲ್ಲ ನೆನಪು ಬರೋದು ಶುಗರ್ ಮತ್ತು BP, ಸಕ್ಕರೆ ಕಾಯಿಲೆ ಮತ್ತು ರಕ್ತ ಒತ್ತಡ. ಸಕ್ಕರೆ ಕಾಯಿಲೆ ಅನ್ನೋದು ನಮ್ಮ ದೇಶದಲ್ಲೇ ಜಾಸ್ತಿ ಆಗ್ತಾ ಇದೆ. ಸುಮಾರು 15% ಲೆವೆಲ್ ತನಕ ಹೋಗಿದೆ ಈಗ. ಅಂದರೆ ಎಲ್ಲರಿಗೂ ಸಕ್ಕರೆ ಕಾಯಿಲೆ ಬರ್ತಕ್ಕಂಥ ಒಂದು ರಿಸ್ಕ್ ಇದೆ. ಸೊ ಆದ ಕಾರಣ ನಿಮ್ಮ ಒಂದು ಮನೆಯಲ್ಲಿ ಯಾರಿಗಾರು ಸಕ್ಕರೆ ಕಾಯಿಲೆ ಅಥವಾ BP ಇದ್ದರೆ, ನಿಮಗೆ 30, 35, 40 ವಯಸ್ಸು ಆಗಿದ್ದರೆ ಆವಾಗ ನೀವು ಈ ಸಕ್ಕರೆ ಲೆವೆಲ್, ಶುಗರ್ ಲೆವೆಲ್ ಚೆಕ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಚೆಕ್ ಮಾಡಿ ಅಕಸ್ಮಾತ್ ಜಾಸ್ತಿ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಪಡೆಯೋದು ಒಳ್ಳೆಯದು. ಹಾಗೆಯೇ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈಪರ್ ಟೆನ್ಷನ್, ಈಗಾಗಲೇ ನೋಡ್ದಂಗೆ ಅರ್ಬನ್ ಏರಿಯಾಸ್ ಅಂದರೆ ಸಿಟೀಸಲ್ಲಿ ಸುಮಾರು 20-30% ಲೆವೆಲ್ಗೆ ಇವಾಗ ಈ ಹೈ ಬ್ಲಡ್ ಪ್ರೆಷರ್ ಅಥವಾ ರಕ್ತ ಒತ್ತಡ ಅನ್ನೋದು ಆ ಲೆವೆಲಲ್ಲಿ ಬಂದಿದೆ. ಅಂದರೆ 100 ಜನರಲ್ಲಿ 30 ಜನರಿಗೆ ಹೈ ಬ್ಲಡ್ ಪ್ರೆಷರ್ ಇರುತ್ತೆ. ಇದು